ಸಾವಾಗನಂತಸ್ಯ ಗುಣಾನ್ ಗೃಣೀತೆ ಕರೌ ಚ ತತ್ ಕರ್ಮ ಕರೌ ಮನಶ್ಚ ಸ್ಮರೇದ್ ವಸಂತಂ ಸ್ಥಿರ ಜಂಗಮೇಶು ಶೃಣೋತಿ ತತ್ಪುಣ್ಯ ಕಥಾಹ ಸಕರ್ಣಃ ಅಂತ. ಇದು ಕೂಡ ಭಾಗವತದ 10ನೇ ಸ್ಕಂದದ 100ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ. ಪರೀಕ್ಷಿತ್ ರಾಜ ಇದನ್ನ ಶುಕಮುನಿಗಳಲ್ಲಿ ಕೇಳುವಂಥ ಮಾತು. ಅದರಲ್ಲಿ 260ನೇ ಶ್ಲೋಕ ಮತ್ತು 261ನೇ ಶ್ಲೋಕ ಇವೆರಡು ಅದೇ ಸ್ಕಂದದ ಅದೇ ಅಧ್ಯಾಯದ 19 ಮತ್ತು 20ನೇ ಶ್ಲೋಕಗಳು. ಎರಡನ್ನೂ ಅವನು ಶುಕಾಚಾರ್ಯರ ಎದುರಿಗೆ ಒಂದು ಪ್ರಾರ್ಥನಾ ರೂಪದಲ್ಲಿ ಹೇಳ್ತಾ ಇದ್ದಾನೆ. ಸಾಭಾಗ್ ಅನಂತಸ್ಯ, ಈ ನಮ್ಮ ಏನು ನಾಲಿಗೆ ಇದೆ ಅದು ಭಗವಂತನ ಗುಣಗಳನ್ನು ವರ್ಣಿಸಿದರೆ ಅದೇ ಧನ್ಯ. ಅದು ನಾಲಿಗೆ ಆಗಿರ್ಲಿಕ್ಕೆ ಯೋಗ್ಯ ಅದು. ಮತ್ತೆ ಕೈಗಳು ಅಂದ್ರೆ ಆ ಭಗವಂತನ ಪೂಜೆ ಮಾಡಬೇಕು, ಅವುಗಳನ್ನೇ ಕೈಗಳು ಅಂತ ಹೇಳಬೇಕು. ಮತ್ತು ಮನಸ್ಸು ಅಂದ್ರೆ ಯಾವುದು? ಮನಶ್ಚ ಸ್ಮರೇದ್ ವಸಂತಂ ಸ್ಥಿರ ಜಂಗಮೇಶು. ಸ್ಥಾವರ ಪ್ರಾಣಿಗಳಲ್ಲಿ ಮತ್ತು ಜಂಗಮ ಪ್ರಾಣಿಗಳಲ್ಲಿ, ಅದಲ್ಲದೆ ಜಡಗಳಲ್ಲಿ ಮತ್ತು ಚೇತನಗಳಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನನ್ನು ಸ್ಮರಿಸುವ ಮನಸ್ಸೇ ಮನಸ್ಸು. ಮತ್ತೆ ಭಗವಂತನ ಪುಣ್ಯ ಕಥೆ ಏನಿದೆ ಅದನ್ನು ಕೇಳುವ ಕಿವಿಯೇ ಕಿವಿ. ಮತ್ತೆ ಶಿರಸ್ತು ತಸ್ಯ ಉಭಯಲಿಂಗ ಮಾನಮೇತ್, ಯಾವ ಒಂದು ತಲೆ ಆನಮೇತ್ ಬಗ್ಬೇಕದ, ಬಗ್ಗದೆ ಹಾಗೆ ನಿಂತಿರಬಾರ್ದು. ಎಲ್ಲಿ ಬಗ್ಬೇಕದು ಅಂದ್ರೆ ಭಗವಂತನ ಚಲ ಪ್ರತಿಮೆಗಳಿಗೆ ಮತ್ತು ಅಚಲ ಪ್ರತಿಮೆಗಳಿಗೆ. ಚಲ ಪ್ರತಿಮೆಗಳು ಅಂದ್ರೆ ಜ್ಞಾನಿಗಳು, ಅಜ್ಞಾನಿಗಳು ಯಾರೇ ಆಗಲಿ, ಹಿಂದೆ ಅದು ಬಂದಿದೆ. ಯಾರ್ಯಾರು ಭಗವಂತನ ಸನ್ನಿಧಾನ ಉಳ್ಳಂಥ ತಿರ್ಯಕ್ ಪ್ರಾಣಿಗಳು, ಪಕ್ಷಿಗಳು, ಪಂಡಿತರು, ಪಾಮರರು ಹೀಗೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಚಲ ಪ್ರತಿಮೆಗಳೇ. ಅದಕ್ಕೆ ಉಭಯಲಿಂಗ ಅಂತ ಹೇಳಿದ್ದು. ಅದರಂತೆ ಅಚಲ ಪ್ರತಿಮೆಗಳು ಎಲ್ಲಿ ವಿದ್ಯುಕ್ತವಾಗಿ ಶಾಸ್ತ್ರೋಕ್ತವಾಗಿ ಅವನನ್ನು ಪ್ರತಿಷ್ಠಾಪಿಸಿದಾರೋ ಅವು ಈ ಅಚಲ ಪ್ರತಿಮೆಗಳು. ಅವುಗಳಿಗೆ ಆನಮೇತ್ ಅಂದ್ರೆ ನಮಸ್ಕಾರ ಮಾಡಬೇಕು. ಆನಮನ ಅಂದ್ರೆ ನಮಸ್ಕಾರ ಮಾಡೋದು. ಹೌದು, ಆ ನಮಸ್ಕಾರದಲ್ಲಿ ನಮೋ ಪ್ರಹ್ವತ್ವೇ ಶಬ್ದೇಶ ಅಂತ ಎರಡಿದೆ. ನಮೋ ಅನ್ನೋ ಧಾತು ಇರುವುದೇ ಎರಡು ಅರ್ಥಗಳನ್ನು ಹೇಳ್ತದೆ. ಒಂದು ಪ್ರಹ್ವ, ಬಗ್ಬೇಕು, ಅದು ಕಾಯಿಕ ನಮಸ್ಕಾರವನ್ನು ಹೇಳ್ತದೆ. ಇನ್ನೊಂದು ಶಬ್ದ, ನಾವು ನಮ್ಮ ಬಾಯಿಯಿಂದ ಯಾವುದಾದ್ರೂ ಮಂತ್ರವನ್ನು ಉಚ್ಚಾರ ಮಾಡಿ ನಮಸ್ಕಾರ ಮಾಡಬೇಕು. ಆ ಥರ ಮಾಡಿದರೆ ಅದನ್ನೇ ತಲೆ ಅಂತ ಹೇಳಬೇಕು. ತದೇವ ಯತ್ ಪಶ್ಯತಿ ತದ್ಧಿ ಚಕ್ಷುಹು, ಯಾವುದು ಭಗವಂತನನ್ನ ಕಾಣ್ತದಲ್ಲ ಅದನ್ನೇ ಚಕ್ಷುರಿಂದ್ರಿಯ ಅಂತ ನಾವು ಹೇಳಬೇಕು. ಅಂಗಾನಿ ವಿಷ್ಣು ರಸ ತಜ್ಜನಾನಾಂ, ಮತ್ತೆ ಷಡಂಗಗಳು ಅಂದ್ರೆ ಯಾವುದು? ನಮ್ಮ ಅಂಗಗಳು ಅಂದ್ರೆ ಅವನ ಮತ್ತು ಅವನ ಭಕ್ತರ ಪಾದೋದಕವನ್ನ ಯಾವರು ಸೇವನೆ ಮಾಡ್ಕೋತಾರಲ್ಲ, ತಮ್ಮ ಅಂಗಾಂಗಗಳಿಗೆ ಸಿಂಪಡಿಸ್ಕೋತಾರೆ, ಅದನ್ನೇ ಅಂಥ ಅಂಗಗಳನ್ನೇ ಅಂಗಗಳು ಅಂತ ಹೇಳಬೇಕು. ಅದು ಬಿಟ್ಟು ಬೇರೆ ಯಾವ ಅಂಗಗಳು ಕೂಡ ಅಂಗ ಅಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲಿ ಸಾ ವಾಕ್ ಅಂತ ಬಂತು. ಕರ್ಮೇಂದ್ರಿಯಗಳ ಬಗ್ಗೆ, ಜ್ಞಾನೇಂದ್ರಿಯಗಳ ಬಗ್ಗೆ ಎಲ್ಲ ಇಲ್ಲಿ ಬಂದಿದೆ. ಈ ಶ್ಲೋಕಗಳನ್ನ ನೋಡುವಾಗ ಶ್ಲೋಕಗಳು ತುಂಬಾ ಸರಳವಾಗಿದೆ. ಇಲ್ಲೇನು ಹೆಚ್ಚು ಅರ್ಥ ಬರೆದಿಲ್ಲ ವಿಷ್ಣು ತೀರ್ಥಾಚಾರ್ಯರು. ಅದಕ್ಕನುಗುಣವಾಗಿ ಇಲ್ಲಿ ಪುರಾಣಿಕಾಚಾರ್ಯರು ಕೂಡ ಸರಳವಾದ ಅನುವಾದನೆ ಮಾಡಿದ್ದಾರೆ. ಆದರೂ ಪರೀಕ್ಷಿತ್ ರಾಜ ಅವನು ಭಾಗವತದ ಕೊನೆಗೆ ಬರುವಂತೆ ನಮ್ಮೆಲ್ಲರ ಪ್ರತಿನಿಧಿ. ಅವನಿಗೆ ಹಾವು ಕಚ್ಚುವುದರಲ್ಲಿತ್ತು. ಸಂಸಾರವೆಂಬ ಹಾವಿನಿಂದ ನಾವು ಕೂಡ ಕಚ್ಚಲ್ಪಟ್ಟವರಾಗಿದ್ದೇವೆ ಅಂತ ಕೊನೆಗೆ 12ನೇ ಸ್ಕಂದದಲ್ಲಿ ಒಂದು ಕಡೆ ಬರ್ತದೆ ಅಂತ ನೆನಪಿದೆ. ಅಂಥವ್ರು ನಾವು, ಅವನು ಹೇಗೆ ಶುಕಮುನಿಯನ್ನು ಕೇಳಿದ ಹಾಗೆ ನಾವು ಶುಕಮುನಿಯನ್ನು ಕೇಳಬೇಕು. ಶುಕಮುನಿ ಅಂದ್ರೆ ಭಾಗವತದ ಪ್ರಣೇತ ಮಾತ್ರ ಅಲ್ಲ, ಅವರು ಮನೋಭಿಮಾನಿ ಕೂಡ ಹೌದು. ದೇಹ ಮತ್ತು ಮನಸ್ಸು ಇವು ಎರಡರ ಶರೀರ ಪುರುಷನೂ ಹೌದು ಶಿವ, ಮತ್ತು ಮನಸ್ಸಿನ ಪುರುಷನೂ ಕೂಡ ಹೌದು. ಮತ್ತೆ ಸ್ಥಿರವಾದ ಸ್ಮರಣೆಗೆ ಅವನ ಕಾರಣ ಅಂತ ಛಾಂದೋಗ್ಯ ಉಪನಿಷತ್ತು ಅದನ್ನು ಹೇಳ್ತದೆ. ಛಾಂದೋಗ್ಯ ಉಪನಿಷತ್ ಭಾಷ್ಯ ಸನತ್ ಕುಮಾರರು ಮತ್ತೆ ನಾರದರ ನಡುವಿನ ಸಂವಾದದಲ್ಲಿ ವಾಚಂ ಬ್ರಹ್ಮೇತ್ಯುಪಾಸೀತ್ ನಾಮ ಬ್ರಹ್ಮೇತ್ಯುಪಾಸೀತ, ನಾಮಾಭಿಮಾನಿನಿಯಾದ ಉಷಾದೇವಿಯನ್ನ ಪರಬ್ರಹ್ಮನ ಪ್ರತೀಕ ಅಂತ ಉಪಾಸನೆ ಮಾಡಬೇಕು ಅಂತ ಮೇಲ್ಮೇಲೆ ಹೋಗ್ತದಲ್ಲ,
ಅಲ್ಲಿಂದ ಪ್ರಾರಂಭ ಆಗಿ ನಡುವೆ ಒಂದು ಕಡೆ ಈ ಶಿವನನ್ನ ಸ್ಥಿರವಾದ ಸ್ಮರಣೆಗೆ ನಿಯಾಮಕ ಅಂತ ವರ್ಣನೆ ಮಾಡ್ತಾರೆ. ಆದ್ರಿಂದ ಶರೀರ ಪುರುಷ, ಮನಸ್ಸಿನ ಪುರುಷ, ಮತ್ತೆ ಸ್ಥಿರವಾದ ನೆನಪಿಗೆ ಅವನ ನಿಯಾಮಕ, ಹಾಗೇನೆ ಮನನಕ್ಕೂ ಕೂಡ ನಿಯಾಮಕ. ಅದರಿಂದ ಮನೋಭಿಮಾನಿಯಾದ ರುದ್ರನನ್ನ ಈ ಎಲ್ಲ ನನ್ನ ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವೆಲ್ಲ ನನ್ನೊಳಗೆ ಇರಲಿ, ಇವೆಲ್ಲವೂ ನನ್ನ ಅಧೀನದಲ್ಲಿರಲಿ, ಅವು ಆ ಕೆಲಸಗಳನ್ನೇ ಮಾಡಲಿ ಅಂತ ಕೇಳುವುದು ತುಂಬಾ ಮಹತ್ವಪೂರ್ಣನೇ ಆಗಿದೆ. ನಾವು ಕೂಡ ಮನೋಭಿಮಾನಿಯಾದ ರುದ್ರನನ್ನ, ಮತ್ತೆ ತಾತ್ಪರ್ಯ ನಿರ್ಣಯ ಹೇಳುವಂತೆ ಈ ಶುಕನಲ್ಲಿ ವಾಯು ಯುದ್ಧ ಅಂತಿದೆ. ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ ಶುಕನನ್ನು ವಾಯು ಪ್ರವೇಶ ಮಾಡಿದ ಅಂತ. ಅವರೆಲ್ಲರಲ್ಲೂ ಅಂಥ ಮಹಾ ಚೇತನಗಳು ಪ್ರವೇಶ ಮಾಡಿದ್ರು. ಅದರಿಂದ ಆ ಕೆಲಸ ಆಯ್ತು. ವ್ಯಾಸರ ಶಿಷ್ಯರಿದ್ರಲ್ಲ, ಅದರಲ್ಲಿ ಶೇಷೋಥ ಪೈಲಂ ಮುನಿಮಾಭಿಷತ್ತದ, ಈ ಋಗ್ವೇದದ ಪ್ರವರ್ತಕರಾದಂತಹ ಶೇಷರನ್ನ, ಋಗ್ವೇದದ ಪ್ರವರ್ತಕರಾದ ಪೈಲರನ್ನ ಶೇಷ ಪ್ರವೇಶ ಮಾಡಿದ. ವಿಷ ಸುಮಂತೂಂ ಅಪಿ ವಾರುಣಿಂ ಮುನಿಂ. ಮತ್ತೆ ಸುಮಂತು ಅಂತೇನಿದ್ರು ಅವರು ಅಥರ್ವವೇದದ ಪ್ರವರ್ತಕ, ಅವರೊಳಗೆ ಗರುಡ ಪ್ರವೇಶ ಮಾಡಿದ. ಬ್ರಹ್ಮಾವಿಷತ್ತಮಂ ಅಥವಾ ವೈಶಂಪಾಯನಂ, ಇದು ಯಜುರ್ವೇದದ ಪ್ರವರ್ತಕರಾದಂತಹ ವೈಶಂಪಾಯನರನ್ನ ಬ್ರಹ್ಮ ಪ್ರವೇಶ ಮಾಡಿದ. ಶಕ್ರೋಥ ಜೈಮಿನಿ ಮಥಾವಿಷತ್ ಪ್ರಭು, ಮತ್ತೆ ಸಾಮವೇದದ ಪ್ರವರ್ತಕರಾದ ಜೈಮಿನಿಗಳನ್ನ ಇಂದ್ರ ಪ್ರವೇಶ ಮಾಡಿದ ಅಂತಿದೆ. ಪ್ರಸಂಗ ಬಂತು ಅಂತ ಹಾಗೆ ಸ್ವಲ್ಪ ಹೆಚ್ಚಿಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೇನೆ. ನಾವು ನಮ್ಮ ಮಠದ ಸಂಪ್ರದಾಯಕ್ಕೆ ಅನುಗುಣವಾಗಿ ಎಲ್ಲ ವೃಂದಾವನಸ್ಥರಾದ ಯತಿಗಳ ಶ್ಲೋಕ ಇತ್ಯಾದಿಗಳನ್ನೆಲ್ಲ ನಾವು ಹೇಳ್ತಿರ್ತೀವಿ, ಮಕ್ಕಳಿಗೆ ಪಾಠ ಮಾಡಿಸ್ತಿರ್ತೇವೆ. ನಮ್ಮ ವೇದಕ್ಕೆ ಯಾರು ಪ್ರವರ್ತಕರು? ಅದರಲ್ಲಿರುವ ಋಷಿಗಳು ಯಾರು? ಎಷ್ಟೋ ಜನ ಅದನ್ನು ಹೇಳ್ತಿರ್ತಾರೆ. ಈ ಹುಡುಗ ನೋಡಿ, ಇವನಿಗೆ 8 ವರ್ಷ, ಇವನು 10 ವರ್ಷ, ಇವನು ಎಲ್ಲ ವೃಂದಾವನ ಸ್ಥಿತಿಗಳದ್ದು 32 ಶ್ಲೋಕಗಳನ್ನೆಲ್ಲ ಹೇಳ್ತಾನೆ. ಸರಿ, ನಿಮ್ ವೇದಕ್ಕೆ ಯಾರು ಪ್ರವರ್ತಕರು? ಅವ್ರದ್ದೇನು ನಿತ್ಯ ಸ್ತೋತ್ರ ಏನಾರು ಮಾಡ್ತೀರಾ? ಬ್ರಹ್ಮಯಜ್ಞ, ತರ್ಪಣ ಅದು ಕೊಡ್ತೇವೆ, ಅದು ಇಲ್ಲ ಅಂತಲ್ಲ. ಈ ಶ್ಲೋಕಗಳು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವ ಈ ಶ್ಲೋಕಗಳು, ಮತ್ತೆ ಅವರಲ್ಲಿ ಯಾವ ದೇವತೆ ಇದ್ದು ಈ ಎಲ್ಲ ಕಾರ್ಯಗಳನ್ನು ಮಾಡಿಸಿದ, ಇದೆಲ್ಲ ಗೊತ್ತಿರ್ಬೇಕಲ್ಲ. ಅದು ನಮ್ಗೆ ಗೊತ್ತಿದ್ರೆ ಅವ್ರ ಬಗ್ಗೆ ನಮ್ಗೊಂದು ಕೃತಜ್ಞತೆಯನ್ನು ಆ ಮೂಲಕವಾಗಿ ಕೂಡ ತೋರಿಸ್ಲಿಕ್ಕೆ ಸಾಧ್ಯ. ನಾವು ಈ ತರ್ಪಣವನ್ನ ಪುರುಷರು ಕೊಡ್ತೇವೆ, ಮತ್ತೆ ಸ್ತ್ರೀಯರಿಗೆ ತರ್ಪಣ ಇತ್ಯಾದಿಗಳು ಇಲ್ಲದೇ ಇರಬಹುದು. ಆದರೆ ಇಂಥ ಶ್ಲೋಕಗಳನ್ನೆಲ್ಲ ಹೇಳೋದನ್ನು ರೂಢಿ ಮಾಡ್ಕೋಬೇಕು. ಪೈಲ, ಆ ಪೈಲಿನಲ್ಲಿ ಶೇಷ, ಮತ್ತೆ ಯಜುರ್ವೇದಿಗಳು, ನಾವು ಕೃಷ್ಣ ಯಜುರ್ವೇದಿಗಳು, ನಮಗೆ ಪ್ರವರ್ತಕರು ವೈಶಂಪಾಯನರು, ಅವರಲ್ಲಿ ಸ್ವಯಂ ಚತುರ್ಮುಖ ಬ್ರಹ್ಮ ಇದ್ದಾನೆ. ಇದನ್ನೆಲ್ಲ ನಾವು ನಿತ್ಯ ಅನುಸಂಧಾನ ಮಾಡುವುದನ್ನ ರೂಢಿ ಮಾಡ್ಕೋಬೇಕು. ಆ ಪ್ರಸಂಗದಲ್ಲಿ ಈ ಶುಕನಲ್ಲಿ ವಾಯು ಇದ್ದಾನೆ ಅಂತ ಬಂದಿದೆ. ಅದಕ್ಕಾಗಿ ಇದನ್ನ ನಾನು ಹೇಳಿದೆ. ಶುಕಂ ತಮಾಶು ಪ್ರವಿವೇಶ ವಾಯು ವ್ಯಾಸಸ್ಯ ಸೇವಾರ್ಥಮಸಾಸ್ಯ ಸರ್ವಂ ಜ್ಞಾನಂ ದದೌ ಭಗವಾನ್ ಸರ್ವವೇದಾನ್ ಸಭಾರತಂ ಭಾಗವತಂ ಪುರಾಣಂ ಅಂತ ತಾತ್ಪರ್ಯ ನಿರ್ಣಯ 10 ಅಥವಾ 11ನೇ ಅಧ್ಯಾಯದಲ್ಲಿ. ಇವರೆಲ್ಲರಿಂದಲೂ ಅಂತಹ ವಿಶೇಷ ಸೇವಾ ಆಗಬೇಕಾದ್ರೆ ಅವರಲ್ಲೊಂದೊಂದು ಮಹಾಚೇತನ ಇರ್ತಿತ್ತು. ಈ ಶುಕನಲ್ಲಿ ಸ್ವಯಂ ವಾಯು ಇದ್ದ, ಯಾಕೆಂದ್ರೆ ವ್ಯಾಸರ ಸೇವೆಗಾಗಿ. ಮತ್ತೆ ಜ್ಞಾನಂ ದದೌ ಭಗವಾನ್ ಸರ್ವವೇದಾನ್, ಅವನಿಗೆ ಆ ಶುಕನಲ್ಲಿ ಅಂತರ್ಯಾಮಿಯಾದ ವಾಯುವಿಗೆ, ಶುಕನಿಗೂ ಕೂಡ ಭಗವಂತ ವೇದವ್ಯಾಸರು ಎಲ್ಲ ವೇದಗಳನ್ನ, ಭಾರತವನ್ನ, ಭಾಗವತ ಪುರಾಣವನ್ನ ಅಭ್ಯಾಸ ಮಾಡಿಸಿದ್ರು. ಕೇವಲ ಪೈಲ, ಜೈಮಿನಿ, ಸುಮಂತು ಮೊದಲಾದ ಋಷಿಗಳಿಗೆ ಅಷ್ಟು ಶಕ್ತಿ ಬರೋದಿಲ್ಲ. ಅದಕ್ಕಾಗಿ ಇವರೆಲ್ಲರೂ ಕೂಡ ಅವರಲ್ಲಿ ಪ್ರವೇಶ ಮಾಡಿದರು. ಸಮಸ್ತ ವಿದ್ಯಾ ಪ್ರತಿಪಾದ್ಯ, ಇವರೆಲ್ಲರಿಗೂ, ಆ ದೇವತೆಗಳಿಗೆ, ಆಯಾ ಋಷಿಗಳಿಗೆ ಈ ಎಲ್ಲ ವಿದ್ಯೆಗಳನ್ನು ಕೊಟ್ಟರು. ಮತ್ತೆ ನಮಗಿದೊಂದು ಗೊತ್ತಿರಬೇಕು, ಈ ಪುರಾಣಗಳನ್ನ ರೋಮಹರ್ಷಣ ಹೇಳಿದ್ನಲ್ಲ, ಆ ರೋಮಹರ್ಷಣನಲ್ಲಿ ಕಾಮದೇವ ಇದ್ದಾನೆ. ತಮಾವಿಷತ್ ಕಾಮದೇವ ಕೃಷ್ಣ ಸೇವಾ ಸಮುತ್ಸುಕ ಅಂತ. ಭಾರತ, ಪುರಾಣ, ಮಹಾರಾಮಾಯಣ, ಪಂಚರಾತ್ರ ಇತ್ಯಾದಿಗಳನ್ನೆಲ್ಲ ರೋಮಹರ್ಷಣ ವೇದವ್ಯಾಸರಿಂದ ಹುಟ್ಟಿದವನು ಜಗತ್ತಿಗೆ ಕೊಟ್ಟನಲ್ಲ, ಅವನಲ್ಲಿ ಕಾಮದೇವ ಇದ್ದಾನೆ. ನಮಗೆ ಕಾಮದೇವನ ಬಗ್ಗೆ ಗೊತ್ತಿರೋದು ಅವನು ಕಾಮದ ಪ್ರಚೋದಕ ಮತ್ತೆ ಮನಸ್ಸಿನ ಅಭಿಮಾನಿ, ಇಂದ್ರನ ಸಮಕಕ್ಷಾಪನ್ನ, ಅದರಿಂದ ಮನಸ್ಸಿನ ಅಭಿಮಾನಿ ಅಂತ ಇಷ್ಟು ಮಾತ್ರ ಗೊತ್ತಿದೆ. ಆದ್ರೆ ಅವನು
ಈ ರೋಮಹರ್ಷಣನೊಳಗಿದ್ದು ಭಗವಂತನ ಸೇವೆಗಾಗಿ ಆ ಕಾರ್ಯ ಮಾಡ್ತಾ ಇರ್ತಾನೆ. ಕೃಷ್ಣ ಸೇವಾ ಸಮುತ್ಸುಕ, ಇದೇ ಸೇವಾನೆ, ಜ್ಞಾನ ಕಾರ್ಯನೇ ಒಂದು ಸೇವಾ. ದೇವತೆಗಳಿಗೆ ಈ ಮುಖಗಳೆಲ್ಲ ಇದೆ. ಈಗ ಯಾಕೆ ನಾನು ಪರೀಕ್ಷಿತ ರಾಜ ಶುಕನನ್ನ ಪ್ರಾರ್ಥನೆ ಮಾಡಿದ, ಶುಕನಲ್ಲಿ ವಾಯು ಅಂತರ್ಗತನಾಗಿದ್ದಾನೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ಇಂದ್ರಿಯಗಳ ಬಗ್ಗೆ ಬಂದಿದೆಯಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ 2ನೇ ಅಧ್ಯಾಯ 3ನೇ ಅಧ್ಯಾಯಗಳೆಲ್ಲ ಈ ವಿಷಯ ಇದೆ. ಒಟ್ಟು ಇಂದ್ರಿಯಗಳು ಎಷ್ಟು ಅಂತ ಹೀಗೆಲ್ಲ ಜಿಜ್ಞಾಸೆ ಮಾಡಿದಾಗ 12 ಇಂದ್ರಿಯಗಳನ್ನು ಹೇಳ್ತಾರೆ. ನಮಗೆ 5 ಜ್ಞಾನೇಂದ್ರಿಯ ಅಂತ ಗೊತ್ತಿದೆ, 5 ಕರ್ಮೇಂದ್ರಿಯ ಅಂತ ಗೊತ್ತಿದೆ. ಮನಸ್ಸಿನ ಬಗ್ಗೆ ಇಲ್ಲಿ ಬಂದಿದೆ, ಬುದ್ಧಿ ಬಗ್ಗೆ ಇಲ್ಲಿ ಬಂದಿಲ್ಲ. ವಸ್ತುತಃ ಈ ಆ ಸೂತ್ರದಲ್ಲಿ ಶ್ರೋತ್ರಾದೀನಿತ ಪಂಚೈವ ತಥಾ ವಾಗಾದಿ ಪಂಚಕಂ ಮನೋಬುದ್ಧಿ ಸಹಾಯಾನಿ ದ್ವಾದಶೈವೇಂದ್ರಿಯಾಣಿತೋ ವಿಷಯದ್ರವಣಾದೇಶಾಂ ಇಂದ್ರಿಯತ್ವ ಉದಾಹೃತಂ ತೇಷಾಂ ನಿಯಾಮಕ ಪ್ರಾಣ ಸ್ಥಿತ ಇವ ಅಖಿಲ ಪ್ರಭು. ಒಟ್ಟು 12 ಇಂದ್ರಿಯಗಳಿವೆ ಅಂತ. ತ ಇಂದ್ರಿಯಾಣಿ ತದ್ವ್ಯಪದೇಶಾದ್ ಅನ್ಯತ್ರ ಶ್ರೇಷ್ಠಾತ್ ಅಂತ ಇದು ಸೂತ್ರ. ಆ ಸೂತ್ರದಲ್ಲಿ ಈ ವಿಷಯ ಹೇಳ್ತಾರೆ. ಅದಕ್ಕಾಗಿ ಈ ಇಂದ್ರಿಯಗಳ ಬಗ್ಗೆ ನಾವಿಲ್ಲಿ ನೋಡ್ತಿದ್ದೇವಲ್ಲ, ಅದಕ್ಕಾಗಿ ಆ ಎಲ್ಲ ಇಂದ್ರಿಯಗಳಿಗೂ ನಿಯಾಮಕನಾಗಿ ಪ್ರಾಣ ಇದ್ದಾನೆ. ಆ ಪ್ರಾಣನ ಅನುಗ್ರಹದಿಂದ ಈ ಎಲ್ಲ ಇಂದ್ರಿಯಗಳು ಈ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಇಷ್ಟನ್ನೆಲ್ಲ ನೆನಪು ಮಾಡಿಕೊಂಡೆ. ಪರೀಕ್ಷಿತ್ ಕೇಳ್ತಿರುವುದು ಶುಕನಲ್ಲಿ ಇರುವುದು ವಾಯು. ಆ ವಾಯು ಈ ಎಲ್ಲ ಇಂದ್ರಿಯಗಳಿಗೂ ನಿಯಾಮಕ. ಮತ್ತೆ ಈ ಎಲ್ಲ ಇಂದ್ರಿಯಗಳು ಕೂಡ ಇರುವುದು ಮನಸ್ಸಿನ ಅಧೀನದಲ್ಲಿ. ಆ ಮನಸ್ಸಿರುವುದು ಪ್ರಾಣನ ಅಧೀನದಲ್ಲಿ. ಈಗ ಅದನ್ನು ನೋಡೋಣ. ಶ್ರೋತ್ರಾದೀನಿತು ಪಂಚೈವ, ಆ ಬ್ರಹ್ಮಸೂತ್ರ ಭಾಷ್ಯ ಹೇಳುವಂತೆ 5 ಜ್ಞಾನೇಂದ್ರಿಯಗಳು ನಮಗೆ ಗೊತ್ತಿದೆ. ಅದನ್ನೇನು ಪ್ರತ್ಯೇಕವಾಗಿ ನಾನು ಈಗ ಹೇಳಬೇಕಾಗಿಲ್ಲ. ತಥಾ ವಾಗಾದಿ ಪಂಚಕಂ 5 ಕರ್ಮೇಂದ್ರಿಯಗಳಿವೆ. ಮತ್ತು ಮನಸ್ಸು ಒಂದು ಸೇರಿ 11 ಇಂದ್ರಿಯ ಅಂತ ಕೆಲವು ಕಡೆ ಸಂಖ್ಯೆಯಲ್ಲೇ ಹೇಳಿದ್ದಾರೆ. ಈ ಭಾಗವತ ತಾತ್ಪರ್ಯದಲ್ಲಿ ಪರಿಗಣನೆ ಮಾಡುವಾಗ ಮತ್ತು 21, 25 ತತ್ವ, 27 ತತ್ವ ಅಂತೆಲ್ಲ ಪರಿಗಣನೆ ಮಾಡುವಾಗ 11ನೇ ಹೇಳಿರ್ತಾರೆ. ಆದರೆ 12 ಇಂದ್ರಿಯಗಳು ಅಂತೂ ಒಂದೊಂದು ಕಡೆ ಪರಿಗಣನೆ ಮಾಡಿದ್ದಾರೆ. ಯಾಕೆಂದ್ರೆ ಮನಸ್ಸನ್ನು ಒಂದೇ ಇಂದ್ರಿಯ ಅಂತ ಪರಿಗಣನೆ ಮಾಡಿದಾಗ 11 ಇಂದ್ರಿಯ ಆಗ್ತವೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಮನಸ್ಸಿನ ಮತ್ತೊಂದು ಪ್ರಭೇದ ಇದೆ ಬುದ್ಧಿ ಅಂತ, ಅದನ್ನು ಪರಿಗಣನೆ ಮಾಡಿದಾಗ 12 ಇಂದ್ರಿಯ ಆಗ್ತವೆ. ಅದನ್ನು ಪರಿಗಣನೆ ಮಾಡಬೇಕಾದದ್ದು ಯಾಕೆ ಮುಖ್ಯ ಅಂದ್ರೆ ಅದನ್ನ ಹೇಳ್ತೇನೆ. 5 ಕರ್ಮೇಂದ್ರಿಯ ಆಯ್ತು, 5 ಜ್ಞಾನೇಂದ್ರಿಯ ಆಯ್ತು, ಮತ್ತು ಮನಸ್ಸು ಬುದ್ಧಿ ಇವೆರಡು ಸೇರಿ 12 ಇಂದ್ರಿಯಗಳಾದವು. ಇವುಗಳಿಗೆ ಇಂದ್ರಿಯ ಅಂತ ಯಾಕೆ ಕರೀತಾರೆ ಅಂದ್ರೆ ವಿಷಯ ದ್ರವಣಾತ್. ದ್ರಿಯ ಅಂದ್ರೆ ಇಂದ್ರಿಯ ಎಂಬಲ್ಲಿ ಇದಂ ಪ್ರತಿ ದ್ರವತೆ. ಇದಂ ಅಂದ್ರೆ ಎದುರಿಗಿರೋದು ಏನೇ ಇರಲಿ, ಎದುರಿಗಿರೋದು ಏನು ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ಚೆನ್ನಾಗಿರುವ ರೂಪವೇ ಆಗಲಿ, ಕೆಟ್ಟ ರೂಪವೇ ಆಗಲಿ, ರಸ ಒಳ್ಳೇದೇ ಆಗಲಿ, ಕೆಟ್ಟದೇ ಆಗಲಿ, ಮುಟ್ಬೇಕಾದ್ದು ಮುಟ್ಬಾರ್ದಾದ್ದು. ಸ್ವಲ್ಪ ದೊಡ್ಡವರಾದವರಿಗೆ ಏನ್ ಮುಟ್ಬೇಕು ಏನ್ ಮುಟ್ಬಾರ್ದು ಅಂತ ಗೊತ್ತಿದೆ. ಚಿಕ್ಕ ಮಕ್ಕಳಿಗೆ ಎಲ್ಲಿ ಮುಟ್ಟಬೇಕು ಏನ್ ಮುಟ್ಬಾರ್ದು, ಏನ್ ಬಾಯಲ್ಲಿ ಹಾಕೋಬೇಕು ಏನ್ ಹಾಕೊಳ್ಬಾರ್ದು ಏನೂ ಗೊತ್ತಿಲ್ಲ. ಇದಂ ಸುತ್ತಮುತ್ತಲು ಏನ್ ಕಾಣಿದೆ ಅದೆಲ್ಲವನ್ನು ಅವುಗಳ ಜ್ಞಾನೇಂದ್ರಿಯಗಳು, ಅವ್ರ ಕರ್ಮೇಂದ್ರಿಯಗಳು ಅದು ನೋಡ್ಲಿಕ್ಕೆ ಹೋಗ್ತವೆ. ಆದ್ರೆ ಇದಂ ಪ್ರತಿ ದ್ರವತಿ ಇತಿ ಇಂದ್ರಿಯಂ, ಇಂದ್ರಿಯ ಅನ್ನೋ ಶಬ್ದನೇ ಹಾಗೆ ಹೇಳ್ತದೆ. ಅದಕ್ಕೆ ಬೇರೆ ಬೇರೆ ಕಡೆ 1-2-3 ಕಡೆ ಅದರ ಆಧಾರಗಳನ್ನು ತೋರಿಸ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಅದಿದೆ. ಅಥ ಇಂದ್ರಿಯಾಣಿ ಪ್ರಾಣಾವ ಇಂದ್ರಿಯಾಣಿ ಪ್ರಾಣಾ ಇದಂ ದ್ರವಂತಿ. ಇದಂ ದ್ರವಂತಿ ಇದೊಂದು ವೇದವಾಕ್ಯ, ಪೌತ್ರಾಯಣಿ ಶ್ರುತಿ ಅಂತ ಹೇಳ್ತಾರೆ ಅದನ್ನು. ಇದಂ ಈ ವಸ್ತುವನ್ನು ಕುರಿತು ದ್ರವಂತಿ ಓಡ್ತಾವಾದ್ರಿಂದ ಇವು ಇಂದ್ರಿಯಗಳು. ಯಾಕೆ ಹೇಳಿದ್ವಿ ಅಂದ್ರೆ ಈ 12 ಇಂದ್ರಿಯಗಳಿವೆ. ತೇಷಾಂ ನಿಯಾಮಕ ಪ್ರಾಣ, ಈ 12 ಇಂದ್ರಿಯಗಳಿಗೆ ಅಧಿಪತಿಯಾಗಿ ಪ್ರಾಣ ಇದ್ದಾನೆ ಅಂತ ಅವನನ್ನು ಉಪಾಸನೆ ಮಾಡಿದ್ರೆ ಅವು ಹೊರಗಡೆ ಹೋಗೋದನ್ನು ನಿಲ್ಲಿಸ್ತವೆ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತವೆ, ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗೋದಿಲ್ಲ. ಆಯ್ತು. ಮನೋಬುದ್ಧಿ ಅಂತ 2 ಯಾಕೆ ಹೇಳಿದ್ದಾರೆ ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಭಾಗವತ ತಾತ್ಪರ್ಯ, ಬುದ್ಧಿರ ಅಧ್ಯವಸಾನಾಯ ಅಂತನೂ ಭಾಗವತ ತಾತ್ಪರ್ಯ. ಮನಸ್ಸು ಬುದ್ಧಿಗೆ ವ್ಯತ್ಯಾಸ ಏನು? ಮನಸ್ಸು ಮತ್ತು ಬುದ್ಧಿ ಇದು ಆ ಅಂತರೀಂದ್ರಿಯದ 2 ಮುಖಗಳಷ್ಟೆ. ನಮ್ಮೆದುರಿಗೆ ಅನೇಕ ಆಯ್ಕೆಗಳನ್ನು ಇಡುವುದು ಮನಸ್ಸು. ಮನಸ್ಸಿನ ಮೈಂಡಿನ ಒಂದು ಶಕ್ತಿ ಅದಕ್ಕೆ ಆಯ್ಕೆಗಳನ್ನು ನೋಡುವುದು ಮಾತ್ರ, ಆಯ್ಕೆಗಳನ್ನು ಗಮನಿಸುವುದು, ಮತ್ತೆ ಈ ಶರೀರದ ಒಡೆಯನಾದ ಜೀವನ ಮುಂದೆ ಅದನ್ನ ಇಡೋದು ಮಾತ್ರ ಅದ್ರ ಕೆಲಸ. ಅದಕ್ಕೆ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ತೀರ್ಮಾನ ಮಾಡ್ಬೇಕಾದ್ದು ಬುದ್ಧಿ. ಬುದ್ಧಿ ಅಧ್ಯವಸಾನಾಯ, ಅಧ್ಯವಸಾನ ಅಂದ್ರೆ ತೀರ್ಮಾನ. ಹೀಗೆ ಆ ಬುದ್ಧಿ ತಪ್ಪು ತೀರ್ಮಾನ ಮಾಡಬಹುದು, ಅದು ವಿಷಯ ಬೇರೆ. ಆದ್ರೆ ನಮ್ಮ ಎದುರಿಗೆ ಮೆನು ಇಡುವ ಕೆಲಸ ಮನಸ್ಸಿಂದು.
ಅಲ್ಲಿ ತೀರ್ಮಾನ ಮಾಡುವ ಕೆಲಸ ಬುದ್ಧಿದು. ಅದಕ್ಕೆ ಅವೆರಡನ್ನು ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಇದೆ. ಅಹಂಕಾರ, ಚಿತ್ತ, ಚೇತನ ಅವೆಲ್ಲ ಈ ವಿಷಯಗಳನ್ನು ಸ್ವೀಕಾರ ಮಾಡುವುದು, ನಿರ್ಧಾರ ಮಾಡುವುದರಲ್ಲಿ ಪಾತ್ರ ಇಲ್ಲ ಅವಕ್ಕೆ. ಮುಂದಿನ ಅಹಂಕಾರ, ಚಿತ್ತ, ಚೇತನಗಳಿಗೆ ಮನಸ್ಸಿಗೆ ಇನ್ನು 3 ಮುಖಗಳನ್ನು ಇಲ್ಲಿ ಇಂದ್ರಿಯದಲ್ಲಿ ಸೇರಿಸಿಲ್ಲ. ಯಾಕೆಂದ್ರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಇವಿಷ್ಟು ವಿಷಯಗಳನ್ನು ತೋಳುವುದು, ಅದನ್ನು ತೀರ್ಮಾನ ಮಾಡುವುದು, ಇವಿಷ್ಟರಲ್ಲಿ 12ಕ್ಕೆ ಮಾತ್ರ ಪಾತ್ರ. ಅದಕ್ಕಾಗಿ ಅವುಗಳನ್ನೇ ಹೇಳಿದ್ದಾರೆ. ಅಲ್ಲಿ ಮನಸ್ಸಿನ ಅಭಿಮಾನಿ ಈ ರುದ್ರ, ಮನಸ್ಸಿನ ಅಭಿಮಾನಿ ಗರುಡ, ಶೇಷ, ರುದ್ರರು 3 ಜನ ಹೌದು. ಮತ್ತೆ ಬುದ್ಧಿಯ ಅಭಿಮಾನಿ ಉಮಾ ಬುದ್ಧಾತ್ಮಿಕ, ಉಮಾ ವಾಗಾತ್ಮಿಕ ಅಂತ ಎಲ್ಲ ಬೇರೆ ಬೇರೆ ಕಡೆ ಹೇಳ್ತಾರೆ. ಶಬ್ದಾದಿ ಜ್ಞಾನದಾಯತಃ, ಶಬ್ದ, ಸ್ಪರ್ಶ, ರೂಪ, ಇತ್ಯಾದಿಗಳ ಜ್ಞಾನ ಕೊಡುವವಳು ಉಮಾದೇವಿ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ವರ್ಣನೆ ಮಾಡ್ತಾರೆ. 13ನೇ ಅಧ್ಯಾಯದ ಭಾಷ್ಯದಲ್ಲಿ. ಆದ್ರಿಂದ ಪಾರ್ವತಿ ದೇವಿಯ ಕೆಲಸ, ಅವಳು ವಾಗಾಭಿಮಾನಿ ಹೌದು, ವೇದಾಭಿಮಾನಿ ದೇವತೆ ಹೌದು, ದಾಂಪತ್ಯದ ದೇವತೆ ಹೌದು. ಶಿವಪಾರ್ವತಿಯರನ್ನ ಯಾವ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನು ನಾವು ಕೇಳಬೇಕು, ಯಾವುದನ್ನು ಕೇಳಬಾರದು ಅನ್ನೋದ್ರ ಬಗ್ಗೆ ನಿಮ್ಮ ಹಿಡಿತ ನಮ್ಮ ಮೇಲೆ ಇರಲಿ ಅಂತ ಹೀಗೂ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ಇಷ್ಟನ್ನೆಲ್ಲ ಹೇಳಿದೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇವೆಲ್ಲವೂ ಕೂಡ ಈ 5ನೇ ಕಕ್ಷಕ್ಕಿಂತ ಕೆಳಗೆ ಬರುವಂಥವು. ಅಲ್ಲಿ 8ನೇ ಕಕ್ಷಾದಲ್ಲಿರುವಂತಹ ಇಂದ್ರ, ಕೈಯ ಅಭಿಮಾನಿ, ಅವನು ಅದರಲ್ಲಿದ್ದಾನೆ. ಅಂತೂ ಮನಸ್ಸು, ಬುದ್ಧಿ ಇವರಿಬ್ಬರು ಕೂಡ 5 ಮತ್ತು 6ನೇ ಕಕ್ಷಾದಲ್ಲಿರೋರು. 5ನೇ ಕಕ್ಷಾದಲ್ಲಿರುವಂಥವನು ರುದ್ರ, ಮನಸ್ಸಿನ ಅಭಿಮಾನಿ. 6ನೇ ಕಕ್ಷಾದಲ್ಲಿ ಅವನ ಪತ್ನಿ ಪಾರ್ವತಿ ಇದ್ದಾಳೆ, ಅವಳು 6ನೇ ಕಕ್ಷಾದಲ್ಲಿದ್ದಾಳೆ. ಉಳಿದವರೆಲ್ಲ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಕ್ಕೆ ಅಭಿಮಾನಿಗಳು ಇನ್ನೂ ಮತ್ತು ಮುಂದೆ ಇದ್ದಾರೆ. 8 ಇತ್ಯಾದಿಗಳಲ್ಲಿ ಇದ್ದಾರೆ. 8ರಿಂದ 18ರವರೆಗೆ ಬೇರೆ ಬೇರೆ ಕಕ್ಷಾಗಳಲ್ಲಿ ಇದ್ದಾರೆ. ಇವರೆಲ್ಲರಿಗೂ ಅಧಿಪತಿಗಳು ಮನಸ್ಸು ಮತ್ತೆ ಅಭಿಮಾನಿಗಳು, ಮನಸ್ಸು ಮತ್ತು ಬುದ್ಧಿಗಳು. ಅವರಿಗೂ ಅಧಿಪತಿ ಪ್ರಾಣ ಅಂತ. ಹೀಗೆ ಈ ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳನ್ನು, ಅವರಿಗೆ ನಿಯಾಮಕರಾದಂತಹ ಗರುಡ, ಶೇಷ, ರುದ್ರರನ್ನು ಸಪತ್ನೀಕರನ್ನಾಗಿ, ಇಲ್ಲೇ ಹೋದ್ರೆ ಸಮಯಕ್ಕನುಸಾರವಾಗಿ ನಮ್ಮ ಸಮಯಕ್ಕನುಸಾರವಾಗಿ ರುದ್ರನನ್ನಾದರೂ ವಿಶೇಷ ನಾಗಪಂಚಮಿ ಇತ್ಯಾದಿ ಹಬ್ಬಗಳು ಬಂದಾಗ ಆಯಾ ದೇವತೆಗಳನ್ನು ಕೂಡ ನಾವು ಈ ಥರ ಪ್ರಾರ್ಥನೆ ಮಾಡಬೇಕು. ಮನಸ್ಸಿನ ಅಭಿಮಾನಿ ಶೇಷನೂ ಹೌದು, ಯಾಕಂದ್ರೆ ವ್ಯಾಖ್ಯಾನ ಮಾಡಿಸ್ತಾನೆ ಅಂತ ಹಿಂದೆ ಹೇಳಿದ್ದೆ. ಆಯಾ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ಅಂತೂ ಮನಸ್ಸು ಅಂತ ಸಂಬಂಧಪಟ್ಟಾಗ 3 ಹಂತಗಳು. ಒಂದು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಅಭಿಮಾನಿಗಳ ದೇವತೆಗಳಾದಂತಹ ಇಂದ್ರನಿಂದ ಪ್ರಾರಂಭ ಮಾಡಿಕೊಂಡು 18ನೇ ಕಕ್ಷಾದವರೆಗೆ, ಅಥವಾ 18ನೇ ಕಕ್ಷಾದಿಂದ ಪ್ರಾರಂಭ ಮಾಡಿಕೊಂಡು ಇಂದ್ರನವರೆಗೆ. ಅದರ ಮೇಲೆ 8ನೇ 5 ಮತ್ತು 6ನೇ ಕಕ್ಷಾದಲ್ಲಿರುವವರು. ಅವರ ಮೇಲೆ ಪ್ರಾಣ 3ನೇ ಕಕ್ಷಾದಲ್ಲಿ ಇರುವಂಥವ್ರು. ಹೀಗೆ ಅವರು ನಿಯಾಮಕರು. ತೇಷಾಂ ನಿಯಾಮಕ ಪ್ರಾಣ, ಅವನು ಇವರೆಲ್ಲರಿಗೂ ಕೂಡ ನಿಯಾಮಕನಾಗಿದ್ದಾನೆ. ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವಂತ ಇವರೆಲ್ಲರನ್ನು ಕೂಡ ಆ ಥರ ಪ್ರಾರ್ಥನೆ ಮಾಡಬೇಕು. ಕೇವಲ ಭಗವಂತನ ಗುಣಗಳನ್ನು ಕೇಳುವಂತಾಗಲಿ. ಮತ್ತೆ ಕರಗಳು, ಇಂದ್ರನ ಅಧೀನದಲ್ಲಿರುವ ಕರಗಳು, ದಕ್ಷ ಪ್ರಜಾಪತಿಯ ಅಧೀನದಲ್ಲಿರುವ ಕರಗಳು, ಅವು ನಮ್ಮಿಂದ ಭಗವಂತನ ಸೇವೆಯನ್ನೇ ಮಾಡಿಸ್ಲಿ. ವಾಕ್ಕಿಗೆ ಅಭಿಮಾನಿನಿ ಪಾರ್ವತಿ ಹೌದು, ವಾಕ್ಕಿಗೆ ಅಭಿಮಾನಿ ಅಗ್ನಿಯೂ ಹೌದು. ಅವರೆಲ್ಲರೂ ಕೂಡ ಭಗವಂತನ ಗುಣಗಳನ್ನೇ ಮಾಡಿಸಲಿ, ಗುಣಗಳನ್ನೇ ಗಾನ ಮಾಡಿಸಲಿ ನಮ್ಮಿಂದ. ಮನಸ್ಸಿನ ಅಭಿಮಾನಿ ದೇವತೆಗಳಂತೂ ತುಂಬಾ ಜನ ಇದ್ದಾರೆ. ಸ್ವಯಂ ಮನೋಭಿಮಾನ, ಚತುರ್ಮುಖ ಬ್ರಹ್ಮದೇವರಿಗೂ ಪ್ರಾಣದೇವರಿಗೂ ಮನಸ್ಸಿನ ಅಭಿಮಾನ ಇದೆ. ಎಲ್ಲಿಗೂ ಮನೋಭಿಮಾನ ಇದ್ದೇ ಇದೆ. ಮನೋಭಿಮಾನಿಗಳು ಅಂತ ನಿರ್ದಿಷ್ಟವಾಗಿ ಹೇಳುವುದು ಸೂಕ್ಷ್ಮ ಮನಸ್ಸಿನ ಅಭಿಮಾನಿ ದೇವತೆಗಳು ಈ 3 ಜನ, ಗರುಡ, ಶೇಷ, ರುದ್ರರು. ಸ್ಥೂಲ ಮನಸ್ಸಿನ ಅಭಿಮಾನಿ ದೇವತೆಗಳು ಇಂದ್ರ ಮತ್ತು ಕಾಮರ. ಇದಲ್ಲದೆ ಪರ್ಜನ್ಯ, ಚಂದ್ರ, ಯಜ್ಞಾದಿ ಸಾಧನೆ ಎತ್ತು ಚಂದ್ರ ಪ್ರಕೀರ್ತಿತ. ಯಜ್ಞ ಮಾಡಲಿಕ್ಕೆ ಬೇಕಾದ ಮನಸ್ಸಿಗೆ ಅನೇಕ ಆಂಗಲ್ಗಳು. ಅದರಲ್ಲಿ ಯಜ್ಞ ಮಾಡಬೇಕು ಅಂತ ಮನಸ್ಸಿಗೆ ಅಪೇಕ್ಷೆ ಬರುವುದು ಚಂದ್ರನಿಂದ ಅಂತ ಹೀಗೆಲ್ಲ ಇದೆ. ಆದ್ರಿಂದ ಪರ್ಜನ್ಯನವರೆಗೆ ಇದೆಲ್ಲ ಐತರೆಯ ಭಾಷ್ಯದಲ್ಲಿ ಹೇಳಿದಂತೆ ಅವರೆಲ್ಲರೂ ಮನಸ್ಸಿನ ಅಭಿಮಾನಿ ದೇವತೆಗಳು. ಒಂದೊಂದು ದೊಡ್ಡ ಟೀಮ್ ಇದೆ. ಅವರು ಆ ಮನಸ್ಸಿನ ಬೇರೆ ಬೇರೆ ಕೆಲಸಗಳನ್ನು ಅವ್ರು ಮಾಡ್ತಾರಷ್ಟೆ. ಮನಸ್ಮರೇತ್ ವಸಂತಂ ಸ್ಥಿರ ಜಂಗಮೇಶು ಶೃಣೋತಿ ತತ್ಪುಣ್ಯ ಕಥಾ ಸ ಕರ್ಣ. ಕರ್ಣದ ಅಭಿಮಾನಿ ದೇವತೆಗಳು. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಈ ವಿಷಯ ಬರ್ತದೆ. ಕರ್ಣ ಅಂತಿದೆಯಲ್ಲ, ಕರ್ಣ ಅಂದ್ರೆ ಕರ್ಣದ ಅಭಿಮಾನಿ ದೇವತೆಗಳನ್ನು ಹೀಗೆ ಪ್ರಾರ್ಥನೆ ಮಾಡಬೇಕು. ಯಾರವರು? ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರಾಹ
ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ದಿಕ್ಕಿನ ಅಧಿಪತಿಗಳು. ಶ್ರೋತ್ರಾಭಿಮಾನಿನ ಸರ್ವೇ, ಎಲ್ಲರೂ ಕಿವಿ ಅಭಿಮಾನಿಗಳು. ವೈದಿಕ ಶ್ರವಣೋಚಿತಂ ಶ್ರೋತ್ರಂ ವೈದಿಕ ಶ್ರವಣೋಚಿತಂ ಶ್ರೋತ್ರಂ ಚಂದ್ರ. ಅದರಲ್ಲಿ ವೇದಗಳನ್ನು ಓದಬೇಕು ಅಂತ ನಾವು ಕಿವಿಯಿಂದ ಪ್ರವೃತ್ತಿ ಮಾಡ್ತೀವಲ್ಲ, ಅದಕ್ಕೆ ಅಭಿಮಾನಿ ಚಂದ್ರ. ಕಿವಿಗೆ ಅಭಿಮಾನಿ ಉಳಿದವರು ಇದ್ದಾರೆ. ನಾವು ಚಂದ್ರನ ಸ್ಥಾನ ಇದೆ, ವೇದಗಳನ್ನು ಓದಿಸು ಅಂತ ಅವನನ್ನು ಕೇಳಬೇಕು. ಇಲ್ಲಿ ವೇದ ಅಂದ್ರೆ ಅಪೌರುಷೇಯವಾದ ವೇದ, ಇದು ಗೊತ್ತಿರಬೇಕು. ತಥಾ ಸ್ಮಾರ್ಥ ತಾಂತ್ರಿಕ ಶ್ರವಣೋಚಿತಂ ಯಮಃ. ಪೌರುಷೇಯ ಗ್ರಂಥಗಳು, ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಮನಸ್ಸಿನ ಅಭಿಮಾನಿ ಯಮ. ಷಡಂಗಾನಾಂ ವಿಷಯ ಶ್ರವಣೋಚಿತಂ ಶ್ರೋತ್ರಂತು ವರುಣಃ. ವೇದದ 6 ಅಂಗಗಳು ಶಿಕ್ಷಾ, ವ್ಯಾಕರಣ, ಛಂದಸ್ಸು ಇವುಗಳ ಅಧ್ಯಯನಕ್ಕೆ ಬೇಕಾದ ಮನಸ್ಸಿನ ಅಭಿಮಾನಿ, ಮನಸ್ಸಿನ ಆಂಗಲ್ಗಳಿವೆಲ್ಲ, ಅದರ ಅಭಿಮಾನಿ ವರುಣ. ಶ್ರೋತ್ರಂತು ವರುಣಃ. ಕಾಮ್ಯಶಾಸ್ತ್ರಾರ್ಥಂ ಮಿತ್ರ ಏವಚ. ಮಿತ್ರ ಅಂತ ಮತ್ತೊಬ್ಬ ದೇವತೆ ಇದ್ದಾನೆ, ಅವನು ಕಾಮ್ಯಶಾಸ್ತ್ರ, ಇನ್ನಿತರ ಬೇರೆ ಬೇರೆ ಶಾಸ್ತ್ರಗಳು. ಮುಂದೆ ನೀತಿಶಾಸ್ತ್ರ ಅಂತ ಒಂದಿದೆ. ನೀತಿಶಾಸ್ತ್ರ ಅಂದ್ರೆ ಇವತ್ತಿನ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಆಮೇಲೆ ಪೀನಲ್ ಕೋಡ್ ಇವೆಲ್ಲ ಇರ್ತದಲ್ಲ, ಇದೆಲ್ಲ ನೀತಿಶಾಸ್ತ್ರ. ಅದರ ಎಲ್ಲದರ ಅಧ್ಯಯನಕ್ಕೆ ಬೇಕಾದ ಮನಸ್ಸಿನ ಅಭಿಮಾನಿ ದೇವತೆ ಕುಬೇರ. ಕಾಮ್ಯಶಾಸ್ತ್ರ ಅಂದ್ರೆ ಉಳಿದ ಸಾಹಿತ್ಯ, ಲಿಟರೇಚರ್, ಅದಕ್ಕೆಲ್ಲ ಮಿತ್ರ ಅಭಿಮಾನಿ ಅಂತ ಹೀಗೆ ತಿಳ್ಕೋಬಹುದು. ಹೀಗೆ ಇವರೆಲ್ಲ ಕರ್ಣ. ಇವರೆಲ್ಲರೂ ಕೂಡ ಆಯಾ ಶಾಸ್ತ್ರಗಳನ್ನು ನಾವು ಓದಿದಾಗ ಭಗವಂತನ ಗುಣವೇ ಅಲ್ಲಿ ನಮಗೆ ಕಂಡು ಬರುವಂತಾಗಲಿ ಅಂತ ಇವರು ಹರಸ್ಬೇಕು. ಮತ್ತೆ ಶಿರಸ್ಸಿನ ಬಗ್ಗೆ ಬಂದಿದೆ ಇಲ್ಲಿ. ಇವೆಲ್ಲದ್ರ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡೆ. ವಾಕ್ ಅಂದ್ರೆ ವಕ್ತೀತಿ ವಾಕ್. ಇಲ್ಲಿ ವಾಕ್, ಕರ, ಮನಸ್, ಕರ್ಣ ಇವೆಲ್ಲಾ ಶಬ್ದಗಳನ್ನು ಭಗವಂತನಲ್ಲೇ ಸಮನ್ವಯ ಮಾಡಿ ತೋರಿಸಬಹುದು. ಉಪನಿಷತ್ ಭಾಷೆಯಲ್ಲಿ ಇಲ್ಲಿ ಬಂದಿರುವ ಎಲ್ಲಾ ಶಬ್ದಗಳಲ್ಲದೆ ಹೋದ್ರು ಕೆಲವು ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಅದು ನಾವು ಸರಳವಾಗಿ ಹೇಳ್ಬೋದು. ಆದ್ರೆ ವಕ್ತೀತಿ ವಾಕ್, ಯಾವ್ದು ಹೇಳ್ತದೋ ಅದು ವಾಕ್ ಅಷ್ಟೆ. ಕುರುವಂತೀತಿ ಕರೋತೀತಿ ಕರಹ, ಯಾವುದು ಮಾಡ್ತದೋ ಅದು ಕರ. ಯಾವುದು ಮನುತೆ, ಯಾವುದು ಮನನ ಮಾಡ್ತದೋ ಅದೇ ಮನಸ್ಸು. ಮತ್ತೆ ಕರ್ಣ ಯಹ ಆಕರಣಯತೆ, ಯಾವುದು ಕೇಳ್ತದೋ ಅದು ಕರ್ಣ. ಯಾವ ಜಡವೂ ಕೂಡ ತಾನೇ ಕೇಳೋದಿಲ್ಲ, ಒಳಗಿರುವ ಚೇತನವೇ ಕೇಳಬೇಕು. ಶಿರಹ, ಶಿರಸ್ ಅಂತಂದ್ರೆ ಇನ್ ಮುಂದೆ 61ನೇ ಶ್ಲೋಕದಲ್ಲಿ ಬರೋದು ಶಿರಸ್. ಆ ಶಿರಸ್ಸು ಅಂದ್ರೆ ಶ್ರೀಯತೆ ಇತಿ ಶಿರಹ. ಕಣ್ಣು, ಕಿವಿ, ಮೂಗು, ನಾಲಿಗೆ ಇತ್ಯಾದಿ 5 ಇಂದ್ರಿಯಗಳು ಕೂಡ ಆ ತಲೆಯನ್ನೇ ಆಶ್ರಯಿಸಿವೆ. ಆ ತಲೆ, ಈ ಒಂದು ಮೇಲಿನ ಉತ್ತಮಾಂಗ ಏನಿದೆ ಇದನ್ನು ಆಶ್ರಯಿಸಿರುವುದರಿಂದ ಅದಕ್ಕೆ ಶಿರಸ್ ಅಂತ ಹೇಳ್ತಾರೆ. ತದೇವ ಯತ್ ಪಶ್ಯತಿ ತದ್ಧಿ ಚಕ್ಷು ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ ಅಂತ. ಚಕ್ಷುಸ್ ಅನ್ನೋ ಶಬ್ದಕ್ಕೆ ಎಷ್ಟು ಸುಂದರವಾದ ಅರ್ಥ ಇದೆ ಸಂಸ್ಕೃತದಲ್ಲಿ ಅಂದ್ರೆ, ಚಷ್ಟೆ ಅಂದ್ರೆ ನೋಡುತ್ತಾನೆ ಅಂತ. ಅಲ್ಲಿ ನೋಡುವುದೊಂದು ಹೇಗೆ ಅಂದ್ರೆ ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚೆ, ಅದಕ್ಕೆ ಹೀಗೂ ಒಂದು ಅರ್ಥ ಇದೆ, ಸ್ಪಷ್ಟವಾಗಿ ಮಾತನಾಡುವುದು ಅಂತ. ಕಣ್ಣಿನಿಂದ ಮನುಷ್ಯ ಸ್ಪಷ್ಟವಾಗಿ ಮಾತಾಡ್ತಾನೆ. ಐಸ್ ಆರ್ ದ ಇಂಡೆಕ್ಸ್ ಆಫ್ ಮೈಂಡ್. ಮನಸ್ಸಿನ ಭಾವನೆಗಳನ್ನ ಕಣ್ಣು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣು ತೋರಿಸ್ತದೆ. ಆದ್ರಿಂದ ಈ ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚೆ, ಮಾತನಾಡುವುದು ಅಂತ ಅರ್ಥ ಅದಕ್ಕೆ ಚಷ್ಟೆ ಅಂತಂದ್ರೆ. ಆದ್ರೆ ಅದನ್ನ ಕಣ್ಣಿಗೆ ಹೇಳ್ತಾರೆ, ಯಾಕಂದ್ರೆ ಕಣ್ಣು ಮಾತಾಡ್ತದೆ. ಕಣ್ಣು ಮಾತಾಡೋದು ಹೌದು, ನಮ್ಗೆ ಗೊತ್ತಿದೆ. ಅದು ಕೋಪ ಬಂದಾಗ ತನ್ನ ಕೋಪವನ್ನು ವ್ಯಕ್ತ ಮಾಡ್ತದೆ, ಪ್ರೀತಿ ಬಂದಾಗ ಪ್ರೀತಿಯನ್ನು ವ್ಯಕ್ತ ಮಾಡ್ತದೆ. ಎಲ್ಲ ಕಣ್ಣಿನ ಮೂಲಕ ಗೊತ್ತಾಗ್ತದೆ ಅದು. ಅಂಗಾನಿ ವಿಷ್ಣೋರಥ ಸಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ. ಉಳಿದಿದ್ದೆಲ್ಲವೂ ಕೂಡ ಅಂಗಗಳು, ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಅಂಗಗಳಿವೆ ಎಲ್ಲವೂ ಕೂಡ. ಅಂಗಾನಿ ಅನ್ಯಾ ದೇವತಾ, ತೈತರಿಯ ಉಪನಿಷತ್ತು ಹೇಳಿದಂತೆ ಎಲ್ಲಾ ದೇವತೆಗಳು ಕೂಡ ಭಗವಂತನ ಅಂಗಗಳಾಗಿದ್ದಾರೆ. ಹೀಗೆ ಭಗವಂತನ ಭಾಗವತರ ಪಾದೋದಕವನ್ನು ಯಾವ ಅಂಗಾಂಗಗಳು ಸೇವೆ ಮಾಡ್ತಾವೋ ಅವುಗಳನ್ನೇ ಅಂಗ ಅಂತ ಹೇಳಬೇಕು. ಹೀಗೆ ನಾವು ಕೂಡ ಆ ಮನಸ್ಸಿನ ಅಭಿಮಾನಿಯಾದ ಶುಕನನ್ನ, ಅವನ ಅಂತರ್ಯಾಮಿಯಾದಂತಹ ಎಲ್ಲ ಇಂದ್ರಿಯಗಳಿಗೂ ಅಧಿಪತಿಯಾದಂತಹ ಪ್ರಾಣನನ್ನ ಪ್ರಾರ್ಥನೆ ಮಾಡಬೇಕು. ಮುಂದೆ ಅಂಬರೀಷ ಹೇಗೆ ಬ್ರಹ್ಮಚರ್ಯ ಪಾಲನೆ ಮಾಡಿದ ಅಂತ ಅನ್ನೋದನ್ನ ತೋರಿಸ್ತಾರೆ. ಅವು
ಎಲ್ಲವೂ ಕೂಡ 9ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದಲ್ಲಿ 6, 7, 8, 9 ಈ ಥರದ ಶ್ಲೋಕಗಳು. ಅವನು ಹೇಗೆ ಒಂದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ ಅದನ್ನು ಈ ಶ್ಲೋಕಗಳಲ್ಲಿ ಹೇಳ್ತಾರೆ. ಶುಕಮುನಿ ಪರೀಕ್ಷಿತನಿಗೆ ಹೇಳಿದ ಮಾತು. ಯಾವತ್ತು ಈ ಅಂಬರೀಷ ಭಗವಂತನ ಪಾದಾರವಿಂದದಲ್ಲಿ ತನ್ನ ಮನಸ್ಸನ್ನ ನಿಲ್ಲಿಸಿದ್ದ, ನಾಲಿಗೆಯನ್ನ ಹರಿಯ ಗುಣವರ್ಣನೆಗೆ ಮೀಸಲಾಗಿಟ್ಟಿದ್ದ, ಕೈಯನ್ನ ಆತನ ಮಂದಿರದ ಮಾರ್ಜನಕ್ಕೆ ಮೀಸಲಾಗಿಟ್ಟಿದ್ದ, ಕಿವಿ ಆ ಭಗವಂತನ ತತ್ವದ ಶ್ರವಣದಲ್ಲಿ ಮೀಸಲಾಗಿರುವಂತೆ ನೋಡ್ಕೊಂಡಿದ್ದ. ಶ್ಲೋಕ ಓದಲಿಲ್ಲ. ಸವೈ ಮನಃ ಕೃಷ್ಣ ಪದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ ಮುಕುಂದ ಲಿಂಗಾಲಯ ದರ್ಶನೇ ದೃಶೌ ತದ್ಭೃತ್ಯ ಗಾತ್ರ ಸ್ಪರುಷೇಂಗ ಸಂಗಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಳಸ್ಯಾಂ ರಸನಾಂ ತದರ್ಪಿತೆ. ಇಲ್ಲಿ ಈಗೇನು ಈ 263ನೇ ಶ್ಲೋಕ ಇದೆಯಲ್ಲ, ತದ್ಭೃತ್ಯ ಗಾತ್ರ ಸ್ಪರುಷೇಂಗ ಅಂತ ಓದಿದೆ ನಾನು. ಸ್ಪರ್ಶೆ 2 ಅಕ್ಷರದ ಶಬ್ದ ಅದು. ಅದನ್ನ ಸ್ಪರುಷೆ ಅಂತ ಓದಿದ್ರೆ ಛಂದಸ್ಸಿಗೆ ಹೊಂದುತ್ತದೆ. ಸ್ಪರ್ಶ ಅಂತ 2 ಅಕ್ಷರದ ಶಬ್ದ. ಸ್ಪರುಷೆ, ಹರ್ಷ ಅಂತ ಇದನ್ನು ಹರುಷ ಅಂತ ಕನ್ನಡದಲ್ಲಿ ಓದ್ತೀವಲ್ಲ, ಆ ಥರ ಓದಿ ಛಂದಸ್ಸಿಗೆ ಅನುಗುಣವಾಗಿ ಆಗ್ತದೆ. ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಈ ಥರದೊಂದೆರಡು ಪ್ರಯೋಗಗಳನ್ನು ಮಾಡಿದ್ದಾರೆ. ಅದನ್ನು ಇಲ್ಲೂ ಆ ಥರ ಓದಿದ್ರೆ ಅದರದ್ದು ಛಂದಸ್ಸು ಹೊಂದುತ್ತದೆ ಅಂತ ಆ ಥರ ಓದಿದೆ. ಮತ್ತು ಅವನು ಮತ್ತೇನು ಮಾಡಿದ, ಕಣ್ಣುಗಳನ್ನ ಭಗವಂತನ ಮಂದಿರದ ದರ್ಶನಕ್ಕೆ ಉಪಯೋಗ ಮಾಡಿದ. ತನ್ನ ಅಂಗವನ್ನ ಭಗವಂತನ ಭಕ್ತರ ಸೇವಾ ಮಾಡಲಿಕ್ಕೆ ಉಪಯೋಗ ಮಾಡಿದ, ಕೈ ಇತ್ಯಾದಿಗಳನ್ನ. ಮೂಗನ್ನ ಆ ಭಗವಂತನ ಪಾದ ಕಮಲದ ಗಂಧವನ್ನ ಹೊತ್ತ ತುಳಸಿಯನ್ನ ಮೂಗಿನಿಂದ ಸೇವಿಸಲಿಕ್ಕೆ ಉಪಯೋಗ ಮಾಡಿದ. ರಸನಾಂ ತದರ್ಪಿತೆ, ನಾಲಿಗೆಯನ್ನ ಭಗವಂತನ ನಿವೇದನವನ್ನ ಸ್ವೀಕಾರ ಮಾಡಲಿಕ್ಕೆ ಉಪಯೋಗ ಮಾಡಿದ. ಕಾಲ್ಗಳನ್ನ ಹರಿಯ ಕ್ಷೇತ್ರದ ಯಾತ್ರೆಗೆ ಉಪಯೋಗ ಮಾಡಿದ. ಪಾದೌ ಹರೇಹೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಕಾಮಂ ತು ದಾಸ್ಯೇ ನತು ಕಾಮ ಕಾಮ್ಯಯ ಯದುತ್ತಮ ಶ್ಲೋಕ ಜನಾಶ್ರಯಾಂ ರತಿಂ. ಆ ಭಗವಂತನ ಕ್ಷೇತ್ರದ ಯಾತ್ರೆಗೆ, ಕ್ಷೇತ್ರ ಅಂದ್ರೆ ಕಾಶಿ ಇತ್ಯಾದಿಗಳು ಕ್ಷೇತ್ರವು, ಬದರಿ ಇತ್ಯಾದಿಗಳು ಕ್ಷೇತ್ರಗಳೇ ಇಲ್ಲ ಅಂತಲ್ಲ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ. ಈ ಶರೀರನೇ ದೊಡ್ಡ ಕ್ಷೇತ್ರ. ಆ ಕ್ಷೇತ್ರದ ಯಾತ್ರೆ ಅಂದ್ರೆ ಕ್ಷೇತ್ರವನ್ನು ಕುರಿತು ಯಾತ್ರೆ ಮಾಡ್ತಿರ್ತೀವಿ ನಾವು. ಯಾಕಂದ್ರೆ ಈ ಊರಲ್ಲಿ ಇರ್ತೀವಿ, ಈ ಊರಿನಿಂದ ಆ ಊರಿಗೆ ಹೋಗ್ಬೇಕು. ಶರೀರವನ್ನೇ ಕ್ಷೇತ್ರ ಅಂತ ಇಟ್ಕೊಂಡಾಗ ಕ್ಷೇತ್ರದಿಂದ ಯಾತ್ರೆ. ಈ ನಮ್ಮ ಕ್ಷೇತ್ರವನ್ನು ತಗೊಂಡು ಆ ಕ್ಷೇತ್ರಕ್ಕೆ ಹೋಗೋದು, ಶರೀರವೆಂಬ ಕ್ಷೇತ್ರವನ್ನ ಆ ಕ್ಷೇತ್ರಕ್ಕೆ ತಗೊಂಡು ಹೋಗೋದು. ಆದ್ರಿಂದ ಇದು ಕ್ಷೇತ್ರ ಯಾತ್ರೆ. ಕ್ಷೇತ್ರವನ್ನು ಕುರಿತ ಯಾತ್ರೆಯೂ ಹೌದು, ಕ್ಷೇತ್ರದಿಂದ ಕ್ಷೇತ್ರದ ಕಡೆಗೆ ಯಾತ್ರೆ. ಈ ಕ್ಷೇತ್ರ ಇಲ್ಲದೆ ಹೋದ್ರೆ ಆ ಕ್ಷೇತ್ರಕ್ಕೆ ಹೋಗ್ಲಿಕ್ಕೂ ಬರ್ತಿರ್ಲಿಲ್ಲ ಮನುಷ್ಯನಿಗೆ. ಹೀಗೆ ಯಾವತ್ತೂ ಕೂಡ ಭಗವಂತನ ಯದುತ್ತಮ ಶ್ಲೋಕ ಜನಾಶ್ರಯಾಂ ರತಿಂ, ಯಾವತ್ತು ಆ ಭಗವಂತನ ಭಕ್ತರ ಸಹವಾಸ ಮಾಡಿ ಆ ಮೂಲಕನೇ ಸುಖ ಕಾಣುವಂತಹ ಪ್ರಯತ್ನ ಮಾಡ್ತಿದ್ದ. ಏವಂ ಸದಾ ಕರ್ಮ ಕಲಾಪಮಾತ್ಮನಃ ಪರೇಧಿಯಜ್ಞೆ ಭಗವತ್ಯಧೋಕ್ಷಜೆ ಸರ್ವಾತ್ಮಭಾವಂ ವಿದಧನ್ ಮಹೀಮಿಮಾಂ ತನ್ನಿಷ್ಠ ವಿಪ್ರಾಭಿಹಿತಃ ಶಶಾಸಃ. ಅವನೇನ್ ಮಾಡಿದ, ಒಟ್ಟಾರೆ ಅವನ ಹೇಗಿತ್ತು ಅವನ ಜೀವನ ಕ್ರಮ ಅಂದ್ರೆ, ಈ ಸದಾ ಕರ್ಮ ಕಲಾಪಮಾತ್ಮನಃ, ಈ ಸಂಪೂರ್ಣ ಶರೀರವನ್ನು ಕೂಡ ಆ ಭಗವಂತನ ಸೇವೆಗಾಗಿ ಮೀಸಲಿಟ್ಟಿದ್ದ. 16 ಕಲೆಗಳಿಂದ ಕೂಡಿದ್ದು ಈ ಶರೀರ. ವಿಷ್ಣು ತೀರ್ಥರ ಮಾತಿನಲ್ಲಿದೆ, ಕಿಂ ಬಹುನಾ ಷೋಡಶ ಕಲಾತ್ಮಕ ದೇಹ ಸಂಭವಾಹ ಯೇ ವ್ಯಾಪಾರಾಹ ತೇ ಸರ್ವೇಪಿ ಮನಃಶುದ್ಧ್ಯನುಸಾರೇಣ ಭಗವದ್ವಿಷಯಕತೆಯ ಕರ್ತವ್ಯಾಹ ಇತ್ಯಾಶಯೇನಾಹ. 16 ಕಲೆಗಳಿಂದ ಕೂಡಿದ ದೇಹ ಇದೆಯಲ್ಲ, ಆ ದೇಹದಲ್ಲಿ ಏನೇನು ಕೆಲಸ ಆಗ್ತಾವಲ್ಲ ಅವೆಲ್ಲವೂ ಕೂಡ ಈ ಭಗವಂತನ ಕುರಿತಾಗಿಯೇ, ಭಗವಂತನ ಸೇವಾ ರೂಪವಾಗಿ ಅದನ್ನು ಮಾಡಬೇಕು. ಯಾಕೆಂದ್ರೆ ಅವೆಲ್ಲವೂ ಕೂಡ
ನಮ್ಮ ಮನಸ್ಸಿನ ಶುದ್ಧಿಗೆ ಕಾರಣ ಆಗ್ತವೆ. ಪರೇ ಅಧಿಯಜ್ಞೆ ಭಗವತಿ ಅಧೋಕ್ಷಜೆ, ಆ ಭಗವಂತ ಅಧೋಕ್ಷಜ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆ ಅಧೋಕ್ಷಜ ಅಂದ್ರೆ ಅಧೋ ನಕ್ಷೀಯತೆ ಯಸ್ಮಾತ್ ತತಃ ಅಧೋಕ್ಷಜ, ಯಾವತ್ತೂ ಕೆಳಗೆ ಕುಸಿಯುವವನಲ್ಲ, ತನ್ನ ಸ್ಥಾನದಲ್ಲಿ ಸ್ಥಿರವಾಗಿ ನಿಂತಿರುವವನು, ಅದಕ್ಕೆ ಅಧೋಕ್ಷಜ. ಮತ್ತೆ ಇನ್ನೊಂದು ಅರ್ಥ ಅಧೋಕ್ಷಜ ಅನ್ನೋದು ಕೇಳ್ತಾರೆ. ಅಕ್ಷ ಅಂದ್ರೆ ಪ್ರತ್ಯಕ್ಷ, ಅಕ್ಷಜ ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ದೊರೆಯುವ ಜ್ಞಾನ, ಅದನ್ನ ತಿರಸ್ಕಾರ ಮಾಡಿದವನು, ಪ್ರತ್ಯಕ್ಷ ಪ್ರಮಾಣದಿಂದ ಯಾವತ್ತೂ ಕೂಡ ನಿಲುಕದೇ ಇದ್ದವನು, ಅದಕ್ಕಾಗಿ ಆತನ ಅಧೋಕ್ಷಜ ಅಂತ ಮತ್ತೊಂದು ಮಾತಿನಿಂದ ಹೇಳ್ತಾರೆ. ಅಂತಹ ಭಗವಂತನಾದ ಅಧೋಕ್ಷಜ. ಮತ್ತೆ ಅಧಿಯಜ್ಞೆ ಅಂತ ಅಲ್ಲೊಂದು ಶಬ್ದ ಇದೆ. ಅಧಿಯಜ್ಞ ಅಂತ ಯಾಕಿದೆ ಅಂದ್ರೆ, ಅಧಿಯಜ್ಞ ಅಂದ್ರೆ ಯಜ್ಞ ಪುರುಷನಾದ ಭಗವಂತ ಅಂತ ಅದಕ್ಕೆ ಅರ್ಥ. ಯಾಕೆ ಅವನನ್ನು ಅಧಿಯಜ್ಞ ಅಂತ ಹೇಳ್ತಾರಂದ್ರೆ, ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ 3ನೇ 4ನೇ ಶ್ಲೋಕ ಇದೆಲ್ಲ. ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಎಲ್ಲ ಜೀವಿಗಳಲ್ಲಿ ಅಧಿಯಜ್ಞ ಎಂಬ ರೂಪದಿಂದ ನಾನಿದ್ದೇನೆ ಅಂತ. ಅದೇನು ಅಧಿಯಜ್ಞ ಎಂಬ ರೂಪದಿಂದ ಇರುವುದು ಅಂದ್ರೆ, ಅದನ್ನ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ವಿವರಿಸ್ತಾರೆ. ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತೀರಿತಃ, ದೇಹದಲ್ಲಿ ಭಗವಂತನ ರೂಪಗಳಿರ್ತಾವಲ್ಲ ಅದಕ್ಕೆ ಅಧಿಯಜ್ಞ ಅಂತ ಹೇಳ್ತಾರೆ ಅಂತ. ಕರ್ಮೇಶ್ವರಸ್ಯ ಸೃಷ್ಟ್ಯಾಖ್ಯಂ ತಚ್ಚಾಪಿ ಇಚ್ಛಾದ್ಯ ಮುಚ್ಯತೆ, ಅಧಿಭೂತಂ ಜಡಂ ಪ್ರೋಕ್ತಂ ಅಧ್ಯಾತ್ಮಂ ಜೀವ ಉಚ್ಯತೆ. ಅಧ್ಯಾತ್ಮ ಅಂದ್ರೆ ಜೀವ, ಅಧಿಭೂತ ಅಂದ್ರೆ ಜಡ. ಹೀಗೆ ಅಧಿಯಜ್ಞ ಅಂದ್ರೆ ದೇಹದಲ್ಲಿರುವ ಭಗವಂತನ ರೂಪಗಳಿಗೆ ಅಧಿಯಜ್ಞ ಅಂತ ಹೆಸರು. ಹಾಗಾಗಿ ಇಲ್ಲಿ ಅಧಿಯಜ್ಞ ಅಂತ ಬಂದ್ರೆ ನಮ್ಮ ಯಜ್ಞದ ಅಧಿಪತಿಯಾದ ಭಗವಂತ ಅಂತ ಅವರು ಅನುವಾದ ಮಾಡಿರೋದು. ಅದಕ್ಕಾಗಿ ಯಜ್ಞ ಪುರುಷನಾದ ಹರಿಗೆ ಅಂತ. ಯಜ್ಞ ಪುರುಷನಾದ ಹರಿ ಅಂತ ಅಷ್ಟೇ ಹೇಳೋದಕ್ಕಿಂತ ಪುರುಷೋಭಾವ ಯಜ್ಞ, ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ, ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ. ಯಜ್ಞ ಅಂತ ಬಂದಲ್ಲೆಲ್ಲ ಕೇವಲ ಅಗ್ನಿಹೋತ್ರ ಉಪಾಸನ ಇದನ್ನು ಮಾತ್ರ ಯಜ್ಞ ಅಂತ ಪರಿಗಣಿಸಿದೆ. ನಮ್ಮ ಇಡೀ ಜೀವನವೇ ಒಂದು ಯಜ್ಞ. ಆದ್ರಿಂದ ನಮ್ಮ ಇಡೀ ಜೀವನವೇ ಭಗವಂತನ ಪೂಜೆಗಾಗಿ ಮೀಸಲಾಗಿರುವಂತಹ ಒಂದು ಯಜ್ಞ. ನಾವೇ ಒಂದು ಯಜ್ಞ. ಆ ರೀತಿಯಾಗಿ ಯಜ್ಞಕ್ಕೆ ಸಾಧನರು ನಾವು ಅಂತ ಅರ್ಥ. ನಮ್ಮ ಈ ಶರೀರ ಯಜ್ಞಕ್ಕೆ ಸಾಧನ. ಆದ್ರಿಂದ ನಮ್ಮ ಶರೀರದಲ್ಲಿರುವಂತಹ ಭಗವಂತನ ರೂಪಗಳೇನಿವೆ ಅವು ಅಧಿಯಜ್ಞ ಅಂತ ಕರೆಸ್ಕೊಂಡು ನಮ್ಮ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಿಸ್ತಾ ಇವೆ. ಹುಟ್ಟಿದಾರಭ್ಯ ಸಾಯುವವರೆಗೆ ಅಧಿಯಜ್ಞ ಎಂಬ ರೂಪದಿಂದ ಭಗವಂತ ಅಲ್ಲಿ ಅನೇಕ ರೂಪಗಳಿಂದ ಇದ್ದು ನಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿಸ್ತಿದ್ದಾನೆ. ಅದಕ್ಕಾಗಿ ಜೀವನ ಯಜ್ಞದ ಅಧಿಪತಿ ಅವನು. ಅದಕ್ಕಾಗಿ ಆ ಭಗವಂತನ ಅಧಿಯಜ್ಞೆ ಭಗವತಿ ಅಧೋಕ್ಷಜೆ, ಇಡೀ ಜೀವನದ ಎಲ್ಲಾ ಕ್ರಿಯೆಗಳನ್ನು ಜೀವನ ಯಜ್ಞದ ಅಧಿಪತಿಯಾದಂತಹ ಆ ಭಗವಂತನ ಪೂಜೆ ಅಂತ ಇಟ್ಕೊಂಡ. ಸರ್ವಾತ್ಮ ಭಾವಂ ವಿದಧತ, ಎಲ್ಲ ರೀತಿಯಿಂದಲೂ ಆ ಭಗವಂತನನ್ನೇ ಉಪಾಸಿಸಿದ. ಜ್ಞಾನಿಗಳಾದ ಬ್ರಾಹ್ಮಣರು ಏನಿದ್ರು ಹೇಳ್ತಿದ್ರು ಅವ್ರು ಹೇಳಿದಂತೆ ನಡ್ಕೊಂಡ, ಮುನಿಗಳು ಹೇಳಿದಂತೆ ನಡ್ಕೊಂಡ. ವಿದಧನ್ ಮಹೀಮಿಮಾಂ ತನ್ನಿಷ್ಠ ವಿಪ್ರಾಭಿಹಿತ ಶಶಾಸ. ಭೂಮಿಯನ್ನು ಆಳಿದ. ಭೂಮಿಯನ್ನು ಆಳುವವನಿಗೆ ಈ ಜವಾಬ್ದಾರಿ ಅಂತಿಲ್ಲ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ನಮ್ಮ ಜೀವಮಾನವನ್ನ ಧರ್ಮಕ್ಕನುಸಾರವಾಗಿ ನಿಭಾಯಿಸುವುದು ಕೂಡ ಒಂದು ದೊಡ್ಡ ಆಳ್ವಿಕೆ. ಹೇಗೋ ಬದುಕಿ, ಸುಖಕ್ಕಾಗಿ ಬದುಕಿ ಪ್ರಜ್ಞೆ ಇಲ್ಲದೆ ಬದುಕುವುದೇನೋ ದೊಡ್ಡ ವಿಷಯ ಅಲ್ಲ. ಎಚ್ಚರದಿಂದ ಬದುಕಬೇಕು ಅಂತ ಹೊರಟಾಗ ಅದೊಂದು ದೊಡ್ಡ ಯಜ್ಞವೇ ಆಗ್ತದೆ. ಆದ್ರಿಂದ ರಾಜ್ಯಭಾರ ಮಾಡುವ ಜವಾಬ್ದಾರಿ ಅಂಬರೀಷನಿಗಿತ್ತು, ನಮಗದಿಲ್ಲದೆ ಇರಬಹುದು. ನಮ್ಮ ಜೀವನವನ್ನು ನಡೆಸುವ ಜವಾಬ್ದಾರಿ ನಮಗಿದ್ದೇ ಇದೆ. ಹೀಗೆ ನಾವು ಕೂಡ ಆ ಜ್ಞಾನಿಗಳ ಮಾತಿಗೆ ತಲೆಬಾಗಿ ನಮ್ಮ ಜೀವನ ಎಂಬ ಯಜ್ಞವನ್ನ ನಡೆಸಬೇಕು. ಅದರ ಅಧಿಪತಿಯಾದ ಅಧಿಯಜ್ಞ ಶಬ್ದ ವಾಚ್ಯನಾದ ಆ ಭಗವಂತನ ಸೇವಾ ಮಾಡ್ತಾ ಅಂತ ಈ ಶ್ಲೋಕ ಹೇಳ್ತದೆ. ಅದರೊಂದಿಗೆ 265ನೇ ಶ್ಲೋಕದ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಮುಂದೆ ಇರುವ ಶ್ಲೋಕಗಳು ಕೂಡ ಸಮುದಾಯ ರೂಪದಲ್ಲಿರುವಂಥವು. ಅದರಿಂದ 3-4 ಶ್ಲೋಕಗಳನ್ನೆಲ್ಲ ಒಟ್ಟಿಗೆ ನೋಡಬೇಕು. ಅದರಿಂದ ಇವತ್ತಿಗೆ ಈ ಭಾಗವನ್ನ ಸಮಾಪ್ತ ಮಾಡೋಣ.